ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈತ ಸ್ವಲ್ಪ ಅತಿರೇಕ ಮಾಡ್ತಾ ಇದ್ದಾನೆ ಇತ್ತೀಚಿನ ದಿನಗಳಲ್ಲಿ. ಈತನಿಗೆ ತಕ್ಕ ಶಾಸ್ತಿಯನ್ನು ಮಾಡದೆ ಹೋದರೆ ಮುಂದೆ ಭಾರತದ ಸಾರ್ವಭೌಮತೆಗೆ, ಭಾರತದ ಸಮಗ್ರತೆಗೆ, ಭಾರತದ ಐಕ್ಯತೆಗೆ ಭಾಳ ದೊಡ್ಡ ಮಟ್ಟದ ಅಪಾಯ ಉಂಟಾಗುವುದಂತೂ 100ಕ್ಕೆ 100ರಷ್ಟು ದಿಟ. ಇಡೀ ದೇಶದ ಎಲ್ಲ ರಾಜ್ಯಗಳು ಒಂದಾದರೆ ಈ ತಮಿಳುನಾಡಿನವರು ನಮ್ಮದೇ ಪ್ರತ್ಯೇಕ ಅಂತ ಮೊದಲಿನಿಂದಲೂ ಸಾಧಿಸ್ಕೊಂಡು ಬಂದಿದ್ದಾರೆ. ಅಣ್ಣಾದೊರೈ ಕಾಲದಿಂದ, ಕರುಣಾನಿಧಿ ಕಾಲದಿಂದ ನಿರಂತರವಾಗಿ ಇದನ್ನೇ ಪೋಷಿಸಿಕೊಂಡು ಬಂದವರು. ಯಾವತ್ತೂ ರಾಷ್ಟ್ರದ ಮುಖ್ಯವಾಹಿನಿಯಿಂದ ತಮ್ಮನ್ನು ತಾವು ಪ್ರತ್ಯೇಕವಾಗಿ ಗುರುತಿಸಿಕೊಂಡು ಬಂದಂಥ ಜನ. ಒಂದು ಸಣ್ಣ ಉದಾಹರಣೆ ಅಂದರೆ, ರಾಮಾಯಣ ಮಹಾಭಾರತ ಸೀರಿಯಲ್ಗಳು ಬರುವಾಗ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಭಾಷಿಕರು ದೂರದರ್ಶನವನ್ನು ನೋಡ್ತಾ ಇರುವಾಗ ಇವರು ನಮಗೆ ಇದನ್ನು ನೋಡಲಿಕ್ಕೆ ಆಗೋದಿಲ್ಲ, ನಾವು ನೋಡೋದಿಲ್ಲ, ಇದನ್ನು ತಮಿಳಿಗೆ ಡಬ್ ಮಾಡಿ ತೋರಿಸಿ ಅಂತ ತಮಿಳಲ್ಲಿ ಮಾಡಿಸ್ಕೊಂಡ್ರು. ಏನೋ ಇರ್ಬೋದು ಬಿಡು, ಕೂಪ ಮಂಡೂಕರು, ಭಾಷಾ ದುರಭಿಮಾನ, ಇವಕ್ಕೆ ಅಹಂಕಾರ ಹಾಳಾಗಿ ಹೋಗಲಿ ಅಂತ ಸುಮ್ಮನೆ ಬಿಟ್ಟರೆ ಈಗ ಎಲ್ಲಿಗೆ ಬಂದಿದ್ದಾರೆ ಅಂದರೆ, ತಮ್ಮ ರಾಜ್ಯದ ಸ್ವಾಯತ್ತತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರು ಸ್ವಾತಂತ್ರ್ಯ ಸಮರವನ್ನು ಮಾಡುವಂಥ ದೊಡ್ಡದಾದಂಥ ಆಪತ್ತನ್ನು ಈ ದೇಶದ ಮುಂದೆ ತಂದು ಒಡ್ತಾ ಇದ್ದಾರೆ. ಈತನಿಗೆ ಏನಾಗಿದೆ, ಕೆ ಸ್ಟಾಲಿನ್ಗೆ ಭಾಳ ದೊಡ್ಡ ಮಟ್ಟದ ಭಯ ಶುರುವಾಗಿದೆ, ಆತಂಕ ಶುರುವಾಗಿದೆ ಇತ್ತೀಚಿನ ದಿನಗಳಲ್ಲಿ. ಈತ ಒಂದು ಭ್ರಮೆಯಲ್ಲಿದ್ದ. ಏನು ಭ್ರಮೆಯಲ್ಲಿದ್ದ ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಅಣ್ಣಾಮಲೈ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಈ ಬಾರಿ ಸೆಣಸ್ತಾರೆ. ವಿಧಾನಸಭೆಯ ಚುನಾವಣೆಯಲ್ಲಿ AIADMK ಅಡ್ರೆಸ್ ಇರೋದಿಲ್ಲ, ಈಗಾಗಲೇ ಅವ್ರ ಸಂಘಟನೆಯೂ ಇಲ್ಲ, 4 ತುಂಡುಗಳಾಗಿ ಹೋಗಿದೆ. ಅದು ನನ್ನನ್ನು ಯಾರೂ ಮುಟ್ಲಿಕ್ಕಾಗೋದಿಲ್ಲ, ನನ್ನ ಮಗನನ್ನು ಉದಯನಿಧಿ ಸ್ಟಾಲಿನನ್ನು ಮುಖ್ಯಮಂತ್ರಿ ಮಾಡಿ ನಾನು ನಿವೃತ್ತನಾಗಬೇಕು ಅಂತ ಮಾನಸಿಕವಾಗಿ ಸನ್ನದ್ಧನಾಗಿಬಿಟ್ಟಿದ್ದ ಕೆ ಸ್ಟಾಲಿನ್. ಆದರೆ ಇದ್ದಕ್ಕಿದ್ದ ಹಾಗೆ ಓವರ್ನೈಟ್ ಭಾಳ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತವೆ. ಯಾವ ಅಣ್ಣಾಮಲೈ ಕೇಂದ್ರ ವ್ಯಕ್ತಿಯಾಗಿ ನಿಲ್ತಾರೆ ಈ ಬಾರಿಯ ಚುನಾವಣೆಯಲ್ಲಿ ಅಂತ ಕೆ ಸ್ಟಾಲಿನ್ ಮತ್ತು ಆತನ ಲಪೂಟ ಮಂಡಳಿ ಎಲ್ಲ ತೀರ್ಮಾನ ಮಾಡಿರುತ್ತೋ, ಅದಕ್ಕೆ ತದ್ವಿರುದ್ಧವಾಗಿ ಅಣ್ಣಾಮಲೈಯ ಪೌರೋಹಿತ್ಯ ಮಾಡಿ ತಾನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಡೆ ಬಂದು ಈ ಬಾರಿಯ ಚುನಾವಣೆಯಲ್ಲಿ AIADMK ಜೊತೆ ಮೈತ್ರಿಯನ್ನು ಮಾಡಿಸ್ಬಿಡ್ತಾನೆ. ಅಮಿತ್ ಶಾ ಕೂಡ ತಮಿಳುನಾಡಿಗೆ ಬಂದು ಇಳಿತಾರೆ. ಚೆನ್ನೈನಲ್ಲಿ ಸಭೆಗಳು ನಡೀತವೆ, ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ. ಫ್ಯಾಕ್ಷನ್ಗಳೇನಿದ್ದಾವೆ, AIADMK ಫ್ಯಾಕ್ಷನ್ ವಿಷಯಕ್ಕೆ ನಾವು ತಲೆ ಹಾಕೋದಿಲ್ಲ, ಅವ್ರದ್ದು ಏನಾರು ಮಾಡ್ಕೊಳ್ಳಿ, ಅವರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಚುನಾವಣೆಯನ್ನು ಎದುರಿಸೋದಲ್ಲ, ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಚುನಾವಣೆಯನ್ನು ಎದುರಿಸತ್ತೆ ಅಂತ ಹೇಳ್ಬಿಡ್ತಾರೆ. ಆವಾಗ ಭೇದಿ ಶುರುವಾಗಿದ್ದು ಕೆ ಸ್ಟಾಲಿನ್ಗೆ. ಕೆ ಸ್ಟಾಲಿನು ಈ ರೀತಿಯಾದಂಥ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಿರೋದಿಲ್ಲ. ಈಗ ಮೊದಲನೇದಾಗಿ ಅಲ್ಲಿ ತಮಿಳುನಾಡಿನಲ್ಲಿ ಭಾಳ ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಅಲೆ ಇದೆ. ಪ್ರತಿಯೊಬ್ಬ ಶಾಸಕ, ಪ್ರತಿಯೊಬ್ಬ ಸಚಿವ ಭ್ರಷ್ಟರು ಅಂತ ಅಲ್ಲಿಯ ಜನರಿಗೆ ಖಚಿತವಾಗಿ ಗೊತ್ತಿದೆ. ಯಾರದರ ವಿರುದ್ಧ ಈರ್ಷೆ ರೋಷಾವೇಶ ಮಾಡಿ ಅವರ ವಿರುದ್ಧ ಎತ್ತಿ ಕಟ್ಟಿ ರಾಜಕಾರಣ ಮಾಡೋಣ ಅಂದರೆ ಅಂಥ ಯಾವ ವಿದ್ಯಮಾನಗಳು ಆತನಿಗೆ ಲಭ್ಯ ಆಗ್ತಾ ಇಲ್ಲ. ಯಾವ್ಯಾವ ವಿಷಯದ ಕುರಿತು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಅವೆಲ್ಲವೂ ಫ್ಲಾಪ್. ಅದು ಉದಾಹರಣೆಗೆ ತ್ರಿಭಾಷಾ ಸೂತ್ರ, ರಾಷ್ಟ್ರೀಯ ಶಿಕ್ಷಣ ನೀತಿ, ತಮಿಳು ಭಾಷೆಯ ವಿರುದ್ಧವಾಗಿ ಹಿಂದಿಯನ್ನು ಹೇರ್ತಾ ಇದ್ದಾರೆ ಅಂತ ಅಮಿತ್ ಶಾ ನರೇಂದ್ರ ಮೋದಿ ಮೇಲೆ ಈತ ಗೂಬೆ ಕೂರಿಸುವ ಕೆಲಸವನ್ನು ನಿರಂತರವಾಗಿ 1.5 ವರ್ಷ ಮಾಡ್ಕೊಂಬಂದ. ಈತನ ದುರಂತ ಏನಂದರೆ, ಅಲ್ಲಿಯ ಜನ ಇದಕ್ಕೆ ಸ್ಪಂದಿಸಲೇ ಇಲ್ಲ. ಏಕೆಂದರೆ ತಮಿಳುನಾಡಿನಲ್ಲೂ ಕೂಡ ಈಗ ಜಗತ್ತಿನಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು ಅರ್ಥ ಆಗ್ತಾ ಇದ್ದಾವೆ. ತಮಿಳುನಾಡಿನ ಜನ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಬೇರೆ ಬೇರೆ ಕಡೆಯ ಜನ ತಮಿಳುನಾಡಿಗೆ ಬಂದು ವಲಸೆ ಬಂದು ಸೆಟ್ಲ್ ಆಗ್ತಾ ಇದ್ದಾರೆ. ಈ ಕಾಲಘಟ್ಟದಲ್ಲಿ ಈತ ಹೇಳುವಂಥ ಪಿಳ್ಳೆನೆವ ಜನರಿಗೆ ಸ್ಪಂದನೆ ಆಗೋದೇ ಇಲ್ಲ. ಅದಾದಮೇಲೆ ನೀಟ್ ವಿಷಯವನ್ನು ತಗೋತಾನೆ. ನಮ್ಮ ತಮಿಳುನಾಡಿನ ಅಮಾಯಕ ವಿದ್ಯಾರ್ಥಿಗಳೆಲ್ಲ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ನಮ್ಮ ನೀಟ್ ಪರೀಕ್ಷೆ ಬೇಡ, ನಮ್ಮದೇ ಆದಂಥ ಪ್ರತ್ಯೇಕ ವ್ಯವಸ್ಥೆ ಮಾಡ್ತೀವಿ, ಇದನ್ನು ಕೇಂದ್ರ ಸರ್ಕಾರದ ವಿರುದ್ಧ ತೊಡೆ ತಟ್ತೀವಿ ನಾವು. ಕೋರ್ಟಿನ ಆದೇಶದ ಮೇಲೆ ನೀಟಾಗಿರೋದು, ನೀಟ್ ಮಾಡುವ ಮೂಲಕ ಸಾಮಾಜಿಕ ನ್ಯಾಯ ದೊರಕೋದು. ಇಲ್ಲದೆ ಹೋದರೆ ಈ ಮೆಡಿಕಲ್ ಕಾಲೇಜಿನ ಲಾಬಿ ಏನಿದೆ, ಗೂಂಡಾಗಳು ರಾಜಕಾರಣಿಗಳು ಮಾಡಿರುವಂಥ ಮೆಡಿಕಲ್ ಕಾಲೇಜಿನಲ್ಲಿ ಕೋಟಿಗಟ್ಟಲೆ ಡೊನೇಷನ್ ಕೊಟ್ಟು ಸೀಟ್ ಪಡಿಬೇಕಾಗತ್ತೆ. ಬಡವರು, ತಳಸ್ಪರ್ಶಿ ಜನ, ದಲಿತರು, ಹಿಂದುಳಿದ ವರ್ಗದವರು ಸೀಟೇ ತಗೊಳ್ಳೋಕ್ಕಾಗೋದಿಲ್ಲ. ಇದನ್ನು ಮರೆಮಾಚಿ ತನ್ನ ಸಚಿವ ಸಂಪುಟದಲ್ಲಿರುವಂಥ ತನ್ನ ಶಾಸಕರು ಯಾವ ಮೆಡಿಕಲ್ ಕಾಲೇಜ್ ಇದ್ದಾವೆ ಅದರ ರಕ್ಷಣೆ ಮಾಡಲಿಕ್ಕೆ ನೀಟ್ ವಿರುದ್ಧ ಹೋರಾಟವನ್ನು ಶುರು ಮಾಡ್ತಾರೆ. ಅದು ಕೂಡ ಫ್ಲಾಪ್ ಆಗುತ್ತೆ. ಏನು ಮಾಡಬೇಕೀಗ? ಈಗ ತಮಿಳುನಾಡಿಗೆ ಪ್ರತ್ಯೇಕವಾದಂಥ ಸ್ಥಾನಮಾನ ಅನ್ನುವ ಹೋರಾಟವನ್ನು ಶುರು ಮಾಡಿದ್ದಾನೆ. ಈತನಿಗೆ ಆರ್ಟಿಕಲ್ 370 ತಮಿಳುನಾಡಿನಲ್ಲಿ ಲಾಗು ಮಾಡಬೇಕು ಅಂತ ಇವನ ಉದ್ದೇಶ. ಹಿಂದೆ ಅವರ ತಂದೆ ಮತ್ತು
ಅಣ್ಣಾದೊರೈ ಕೂಡ 51 ವರ್ಷಗಳ ಹಿಂದೆ ಇದೇ ರೀತಿಯಾದಂಥ ಹೋರಾಟ ಶುರು ಮಾಡಿದರು. ತಮಿಳರಿಗೆ ಪ್ರತ್ಯೇಕವಾದಂಥ ಐಡೆಂಟಿಟಿ ಇರಬೇಕು, ಸ್ವಾಯತ್ತತೆ ಇರಬೇಕು, ಕೇಂದ್ರದ ಅಡಿಯಲ್ಲಿ ನಾವಿರಬಾರ್ದು, ಕೇಂದ್ರವೇ ಬೇರೆ ರಾಜ್ಯವೇ ಬೇರೆ ಅಂತಾಗಬೇಕು, ರಾಜ್ಯ ಪ್ರಬಲವಾಗಿದ್ದರೆ ಕೇಂದ್ರ ಪ್ರಬಲ ಆಗತ್ತೆ, ಕೇಂದ್ರದಿಂದ ಯಾವುದೇ ಹಂಗಿರಬಾರ್ದು, ಕೇಂದ್ರವನ್ನು ಕೇಳಿಕೊಂಡು ನಾವು ಸರ್ಕಾರ ನಡೆಸಬಾರ್ದು. ನೋಡಿ, ಅದ್ಭುತವಾದಂಥ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಸಿಟ್ಟಿದ್ದಾರೆ ಚೇರ್ಮನ್ಶಿಪ್ಪಲ್ಲಿ. ಅದಕ್ಕೋಸ್ಕರ ಎಲ್ಲ ವರ್ಗದ ಜನರನ್ನು ಸೇರಿಸಿ ಸಿಕ್ಕಾಪಟ್ಟೆ ಅದಕ್ಕೋಸ್ಕರ ರಿಸರ್ಚ್ ವರ್ಕ್ ಮಾಡಿ ಜಗತ್ತಿನ ಎಲ್ಲ ಕಡೆ ಇರುವಂಥ ಸಂವಿಧಾನಗಳನ್ನು ಅಧ್ಯಯನ ಮಾಡಲಿಕ್ಕೆ ಕಳಿಸಿ, ಅದಾದಮೇಲೆ ಅದನ್ನೆಲ್ಲ ಕಂಪೈಲ್ ಮಾಡಿ ಒಂದು ಸಾಮಾಜಿಕ ನ್ಯಾಯವನ್ನು ಉಳಿಸುವಂಥ, ಒಂದು ದೇಶದ ಸಾರ್ವಭೌಮತೆಗೆ ಯೋಗ್ಯವಾದಂಥ, ಯಾವ ಭಾರತ ದೇಶದಲ್ಲಿ ತುಂಡು 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 ರಾಜ್ಯಗಳಿತ್ತು ಅದನ್ನೆಲ್ಲ ಒಗ್ಗೂಡಿಸಿ ಒಂದು ದೇಶದ ಕಲ್ಪನೆಯನ್ನು ಕೊಟ್ಟಂಥ ಈ ಸಂವಿಧಾನವನ್ನು ಈಗ ಇದರ ಮೇಲೆ ಪರಾಮರ್ಶೆ ನಡಿಬೇಕು ಅಂತ ಈತನ ಆಲೋಚನೆ. ಅದಕ್ಕೋಸ್ಕರ ಒಂದು ಸಮಿತಿಯನ್ನು ರಚನೆ ಮಾಡ್ತಾನೆ. ಮಾಡಿ ಒಬ್ಬ ರಿಟೈರ್ಡ್ ಜಸ್ಟಿಸ್, ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಜೋಸೆಫ್ ಕುರಿಯನ್ ಅವ್ರನ್ನ ಅದಕ್ಕೆ ಚೇರ್ಮನ್ ಮಾಡ್ತಾನೆ. ಅಶೋಕ್ ವರ್ಧನ್ ಅನ್ನುವಂಥ ರಿಟೈರ್ಡ್ ಆಫೀಸರ್ನ ಮೆಂಬರ್ ಮಾಡ್ತಾನೆ. ಜೊತೆಗೆ ನಾಗನಾಥನ್ ಅಂತೇಳಿ ಮಾಜಿ ಉಪಾಧ್ಯಕ್ಷ ಯೋಜನಾ ಆಯೋಗದ ಅವ್ರನ್ನ ಸದಸ್ಯರನ್ನಾಗಿ ಮಾಡ್ತಾನೆ. 2026 ಜನವರಿಯಲ್ಲಿ ನನಗೆ ಇದರ ವರದಿ ಬೇಕು, ಮಧ್ಯಂತರ ವರದಿ ಬೇಕು. ಯಾಕೆ ಬೇಕು ಆ ಟೈಮಲ್ಲಿ? ಯಾಕೆ ಅಂದರೆ ಮುಂದೆ ಚುನಾವಣೆ ಬರುತ್ತಲ್ಲಿ. ಆ ಚುನಾವಣೆಯ ಸಂದರ್ಭದಲ್ಲಿ ಹೇಳ್ಬೋದು, ನಾವು ತಮಿಳುನಾಡಿಗೆ ಪ್ರತ್ಯೇಕ ಸ್ಥಾನಮಾನ ಕೇಳ್ತೀವಿ, ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಶುರುವಾಗತ್ತೆ, ನಾವು ನಮ್ಮ ತೆರಿಗೆ ಏನಿದೆ ಅದನ್ನು ನಾವೇ ಅನುಭವಿಸೋಣ, ಕೇಂದ್ರಕ್ಕೆ ಯಾಕೆ ಕೊಡೋಣ, ಅಮಿತ್ ಶಾಗೆ ಯಾಕೆ ಕೊಡೋಣ, ನರೇಂದ್ರ ಮೋದಿಗೆ ಯಾಕೆ ಕೊಡೋಣ ಅಂತ ಈತ ಬೀದಿಯಲ್ಲಿ ನಿಂತು ಭಾಷಣ ಮಾಡಬೇಕು ಅಂತ ಟೊಪಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಮೊದಲನೇದಾಗಿ ಈ ರೀತಿಯಾದಂಥ ಆಯೋಗ ರಚನೆ ಮಾಡೋದು ಕೂಡ ಸಾಂವಿಧಾನಿಕವಾಗಿ ಬಾಹಿರ. ಅದು ನಿಮಗೆ ರಾಜ್ಯದ ಬಾಧ್ಯತೆಗಳೇನು, ಕೇಂದ್ರದ ಬಾಧ್ಯತೆಗಳೇನು ಅಂತ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಯಾವುದಾದ್ರೂ ನ್ಯಾಯವೇತ್ತರನ್ನು ಕರೆಸಿ ಇದ್ರ ಬಗ್ಗೆ ನಮಗೆ ಕಾನೂನು ತಜ್ಞರನ್ನು ಕರೆಸಿ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ, ನಾವು ಅಮಾಯಕರು, ನಮ್ಗೆ ಗೊತ್ತಿಲ್ಲ, ರಾಜ್ಯಗಳ ಕರ್ತವ್ಯವೇನು ಮತ್ತು ರಾಜ್ಯಗಳಿಗೆ ಸಿಗಬಹುದಾದಂಥ ಅಧಿಕಾರ ಏನು, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ ಅಂತಂದರೆ ಯಾವುದೇ ಒಬ್ಬ ಕಾನೂನು ತಜ್ಞ ಅದ್ರ ಬಗ್ಗೆ ಮಾಹಿತಿಯನ್ನು, ಸಂವಿಧಾನ ತಜ್ಞ ಮಾಹಿತಿ ಕೊಡ್ತಾನೆ. ಅದಕ್ಕೆ ನೀವು ಸಮಿತಿ ಮಾಡಬೇಕಾಗಿಲ್ಲ. ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ತೆರಿಗೆದಾರರ ದುಡ್ಡನ್ನು ಹಾಕಿ ಸಮಿತಿಯನ್ನು ಆಯೋಗವನ್ನು ರಚನೆ ಮಾಡಬೇಕಾಗಿಲ್ಲ. ಕೇಂದ್ರದ ಅಧಿಕಾರವೇನು, ಕೇಂದ್ರ ಯಾವ ವಿಷಯದಲ್ಲಿ ತಲೆ ಹಾಕಬೇಕು, ಯಾವ್ದು ಹಾಕಬಾರ್ದು ಅಂತ ಕೇಳಬೇಕು ಅಂದರೆ ಅದಕ್ಕೂ ಕಾನೂನು ತಜ್ಞರು ಇರ್ತಾರೆ, ಅವರು ಮಾಹಿತಿಯನ್ನು ಕೊಡ್ತಾರೆ. ಆದರೆ ನೀವು ಮಾಡ್ತಾ ಇರೋದೇನು, ಯಾವ ಒಂದು ಕಾಲದಲ್ಲಿ ತಮಿಳುನಾಡಿನಿಂದ ಜಾಫ್ನಾವರೆಗೂ ಈಲಂ ಮಾಡಬೇಕು ಅಂತ, ಒಂದು ರಾಷ್ಟ್ರ ರಚನೆ ಮಾಡಬೇಕು ಅಂತ ದೇಶ ವಿರೋಧಿ ಹೋರಾಟ ನಡೀತಲ್ಲ, ಅದೇ ರೀತಿಯಾಗಿ ಪರೋಕ್ಷವಾಗಿ ಈಗ MK ಸ್ಟಾಲಿನ್ ಅದೇ ಕೆಲಸ ಮಾಡ್ತಾ ಇದ್ದಾನೆ. ಈ ಮನುಷ್ಯ ನಮ್ಮ ಕರೆನ್ಸಿ ಮೇಲಿನ ಆ್ಯಂಬ್ಲಮ್ ಇದೆಯಲ್ಲ, ಲೋಗೋ, ಆ ಚಿಹ್ನೆಯನ್ನು ಈ ಬಾರಿ ಬಜೆಟ್ನ ಅಧಿವೇಶನದ ಸಂದರ್ಭದಲ್ಲಿ ರದ್ದು ಮಾಡ್ತಾನೆ. ಈ ಮನುಷ್ಯ ನಾನು ಶಿಕ್ಷಣ ನೀತಿಯನ್ನು ಜಾರಿಗೆ ತರೋದಿಲ್ಲ ಅಂತ ಹೇಳ್ತಾನೆ. ಈ ಮನುಷ್ಯ ಡಿಲಿಮಿಟೇಷನ್ ವಿರುದ್ಧವಾಗಿದ್ದೀನಿ ನಾನು ಅಂತ ಹೇಳ್ತಾನೆ. ಯಾವ ಡಿಲಿಮಿಟೇಷನ್ ಅನ್ನೋದು ಅನಿವಾರ್ಯ ಮತ್ತು ಸಾಂವಿಧಾನಿಕವಾಗಿ ಪ್ರಾತಿನಿಧ್ಯ ದೊರಕಬೇಕಾದಂಥ ಮೂಲಭೂತ ಅಧಿಕಾರ, ಅದು ಪ್ರತಿಯೊಂದು ರಾಜ್ಯಕ್ಕೂ. ಎಲ್ಲ ರಾಜ್ಯದಲ್ಲಿ ಜನಪ್ರತಿನಿಧಿಗಳ ಸಂಖ್ಯೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಅನುಲೋಮ ಅನುಪಾತದಲ್ಲಿ ಇರಬೇಕು. ಅದು ತಮಿಳುನಾಡಿನಿರಲಿ, ಆಂಧ್ರ ಇರಲಿ, ತೆಲಂಗಾಣ ಇರಲಿ, ಕೇರಳ ಇರಲಿ, ಯಾವುದೇ ರಾಜ್ಯ ಇರಲಿ. 1971 ನಂತರ ಆಗಬೇಕಾಗಿದ್ದು 2021ಕ್ಕೆ ಆಗಬೇಕಾಗಿದ್ದು ಇಲ್ಲಿವರೆಗೂ ಆಗಿಲ್ಲ. ಮಾಡಲೇಬೇಕು. ಸಂಸತ್ ಸದಸ್ಯರ ಸಂಖ್ಯೆ ಜಾಸ್ತಿ ಆಗಬೇಕು, ಯಾವುದೋ ರಾಜಕೀಯ ಇಲ್ಲ. ಆದರೆ ಈತ ಡಿಲಿಮಿಟೇಷನ್ ಬೇಡ ಅಂತಾರೆ. ಅಷ್ಟಕ್ಕೆ ಈತನ ದೇಶ ವಿರೋಧಿ ಆಲೋಚನೆ ಮುಗಿಯೋದಿಲ್ಲ. ಸುತ್ತಮುತ್ತಲಿರುವಂಥ ಭಾರತೀಯ ಜನತಾ ಪಾರ್ಟಿ ಏತರ ಸರ್ಕಾರಗಳ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರನ್ನೆಲ್ಲ ತಮಿಳುನಾಡಿನಲ್ಲಿ ಸಭೆ ಮಾಡ್ತಾನೆ. ಕರ್ನಾಟಕದಿಂದ DK ಶಿವಕುಮಾರ್ ಹೋಗ್ತಾರೆ. ನೋಡಿ ಎಂಥ ದುರ್ದೈವ, ದುರಂತ, ವಿರೋಧಾಭಾಸ ನೋಡಿ. ಯಾರು ಸಂವಿಧಾನದ ಬಗ್ಗೆ ಪುಸ್ತಕ ಹಿಡ್ಕೊಂಡು ಓಡಾಡ್ತಾರೋ ಅವರೇ ಸಂವಿಧಾನ ವಿರೋಧಿ ಕೆಲಸಗಳನ್ನು ಮಾಡ್ತಾರೆ. ಇವ್ರನ್ನೆಲ್ಲ ಜೈಲಿಗೆ ಹಾಕಬೇಕು. ಫಸ್ಟ್ ಇವರಿಗೆ ಜೈಲಿಗೆ ಹಾಕಬೇಕು. ಇವ್ರ ಮೇಲೆ ರಾಷ್ಟ್ರದ್ರೋಹದ ಕೇಸ್ ಹಾಕಬೇಕು. ಮುಂದೆ ದೇಶದಲ್ಲಿ ಏನಾದರೂ ತಲೆ ಕೆಡಿಸ್ಕೋಬಾರ್ದು. ಇದರಿಂದ ರಾಜಕೀಯ ಲೆಕ್ಕಾಚಾರ ಮಾಡಬಾರ್ದು. ಇದರಿಂದ ತಮಿಳುನಾಡಿನ ಜನ ಏನಂತಾರೆ, ಇದರಿಂದ ಜನ ಹೋರಾಟ ಮಾಡ್ತಾರೆ, ಯಾವುದೂ ಯೋಚನೆ. ಈಗ ವಕ್ಫ್ ಕಾಯ್ದೆ ಜಾರಿ ಮಾಡಿದ್ದಾರೆ. ಒಂದಷ್ಟು ಜನ ಪಶ್ಚಿಮ ಬಂಗಾಳದಲ್ಲಿ ಗಲಾಟೆ ಮಾಡಿದ್ರು. ಇವತ್ತಿನ ಸ್ಥಿತಿ ಏನಿದೆ? ಯಾವ ಗಲಾಟೆನೂ ಇಲ್ಲ. ಯಾವಾಗ ಭದ್ರತಾ ಪಡೆ ಬಂದು ಕೂತ್ಕೊಳ್ತೀವೋ, ಯಾವಾಗ BSF CSF ಬಂದವೋ, CRPF ಬಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಎಲ್ಲರನ್ನೂ ಪೂರ್ತಿ ತಣ್ಣಗೆ ಮಾಡುವಂಥ ಕೆಲಸ ಮಾಡಿದರು. ಭಾರತ ದೇಶದ ಕೈಯಲ್ಲಿ, ಸರ್ಕಾರದ ಕೈಯಲ್ಲಿ ಸೈನ್ಯ ಇರುತ್ತೆ. ಯಾವಾಗ ಕಾನೂನು ವ್ಯವಸ್ಥೆಯನ್ನು ನಾವು ನಮ್ಮ ಹಿಡಿತಕ್ಕೆ ತರಲಿಕ್ಕೆ ಆಗೋದಿಲ್ಲ, ನಿಯಂತ್ರಣಕ್ಕೆ ತರಲಿಕ್ಕೆ ಆಗೋದಿಲ್ಲ ಅಂದಾಗ ಸಂವಿಧಾನ ಅಂಥದ್ದೊಂದು ಅಧಿಕಾರವನ್ನು ಕೊಟ್ಟಿದೆ, ಹೋಗಿ ನೀನು ಅಟ್ಯಾಕ್ ಮಾಡುವಂತ. ಅದಾದಮೇಲೆ ನೀವು ತನಿಖೆ ಮಾಡಿ,
ನಿಯಂತ್ರಣ ತರಲಿಕ್ಕೆ ನಿಮ್ಮ ಹತ್ರ ಎಲ್ಲ ವ್ಯವಸ್ಥೆ ಇರುವ ಸಂದರ್ಭದಲ್ಲಿ ಯಾವುದೋ ತಮಿಳ್ನಾಡಿನಲ್ಲಿ ಕೂತ್ಕೊಂಡು ನಾನು ಸ್ವಾಯತ್ತತೆ ಬೇಕು, ನನಗೆ ನಾನು ವಿಶೇಷ ಸ್ಥಾನಮಾನ ಕೇಳ್ತೀನಿ, ಕೇಂದ್ರದ ವಿರುದ್ಧ ಸೆಡ್ ಹೊಡಿತೀನಿ ಅಂತಂದರೆ ಸುಮ್ಮನೆ ಬಿಡೋಕ್ಕಾಗತ್ತಾ? ಹಿಂದೆ ಉದ್ದೇಶ ಏನು? ತಮಿಳ್ನಾಡಿನ ಅಭ್ಯುದಯ ಉದ್ಧಾರ ಅಲ್ಲ, ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು. ಅದರಿಂದ ದೇಶ ವಿರೋಧಿ ಧೋರಣೆ ಆದರೆ ಆಗಲಿ ಅಂತ ಎಂ ಕೆ ಸ್ಟಾಲಿನ್ ಭಾವಿಸಿದ್ದಾನೆ. ಈತನ ಮೇಲೆ ಸರಿಯಾದ ಕ್ರಮವನ್ನು ಕೈಗೊಳ್ಳದೆ ಹೋದರೆ ಈತ ದೇಶಕ್ಕೆ ಆಪತ್ತಾಗಿ ನಿಲ್ತಾನೆ ಅನ್ನೋದು 100ಕ್ಕೆ 100 ದಿಟ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.